ಸ್ನೇಹಿತರೆ, ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ದಿನದ ವಿಡಿಯೋದಲ್ಲಿ ಪವನ್ ಎಂಬತಕ್ಕಂಥವ್ರು ಒಂದು ಕಮೆಂಟ್ ಮಾಡಿದ್ದಾರೆ. ಆ ಕಮೆಂಟ್ನ ವಿಚಾರ ಈ ರೀತಿಯಾಗಿದೆ: ಗ್ರಾಮ ದಿಗ್ಬಂಧನ ಎಂದರೇನು, ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ ಅವರು ಕಮೆಂಟ್ ಮಾಡಿದ್ದಾರೆ. ಗ್ರಾಮ ಅಂದ್ರೇನು? ಹಳ್ಳಿ. ಆ ಹಳ್ಳಿಯನ್ನು ದಿಗ್ಬಂಧನವನ್ನು ಮಾಡಿರ್ತಕ್ಕಂಥದ್ರ ಬಗ್ಗೆ ತಿಳಿಸ್ಕೊಡಿ ಅಂತವ್ರು ಕಮೆಂಟ್ ಮಾಡಿದ್ದಾರೆ. ಈ ಕಮೆಂಟ್ನ ಆಧಾರವಾಗಿ ವಿಡಿಯೋದ ವಿಚಾರ ಇರಲಿದೆ. ವಿಡಿಯೋವನ್ನು ವೀಕ್ಷಿಸಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮಂತಹ ಯಾರು ಈ ರೀತಿಯಾದಂಥ ಜ್ಞಾನವನ್ನು ಬಯಸ್ತಾರೆ ಅವರಿಗೆ ವಿಡಿಯೋಗಳನ್ನು ಶೇರ್ ಮಾಡಿ. ಹಾಗೆಯೇ ಯಂತ್ರ ಮಂತ್ರ ತಂತ್ರದ ಸಮಸ್ಯೆ ಇದ್ದರೆ, ವಾಮಾಚಾರದ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ 6364205078 ಈ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು. ಧ್ಯಾನ ಆಗಿರ್ಬೋದು, ಮುದ್ರಾಭ್ಯಾಸ, ಯೋಗಕ್ಕೆ ಸಂಬಂಧಪಟ್ಟಂತೆ, ಕುಂಡಲಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದರೂ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು. ವಾಮಾಚಾರ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಮನೆಗೆ ಹಾಕ್ತಕ್ಕಂಥ ನೆಗೆಟಿವಿಟಿ ರಿಮೂವಲ್ ಲಭ್ಯ ಇದೆ. ಹಣಕಾಸಿನ ಸಮಸ್ಯೆ ಇದ್ದರೆ ಅಂತಹ ಸಮಸ್ಯೆ ನಿವಾರಣೆಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಲಭ್ಯ ಇದೆ. ಹಾಗೆ ದೇಹದಲ್ಲಿ ಆತ್ಮಗಳ ಸಮಸ್ಯೆ, ವಾಮಾಚಾರ ಸಮಸ್ಯೆ ಇತ್ಯಾದಿ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ದೇಹಕ್ಕೆ ಹಚ್ಚೋದು ಬೇರೆ, ತಲೆಗೆ ಹಚ್ಚತಕ್ಕಂಥ ಬೇರೆ ಎಣ್ಣೆ ಲಭ್ಯ ಇದೆ. ಆ ರೋಗಗಳ ಶಮನಕ್ಕೆ ಮತ್ತು ರೋಗಗಳನ್ನು ದೂರಗೊಳಿಸಲಿಕ್ಕಾಗಿ. ಹಾಗೆ ಯಂತ್ರ ರಚನೆ ಕೂಡ ಮಾಡಿಸ್ಬೋದು. ಆತ್ಮಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಾಗಿರ್ಬೋದು, ವಾಮಾಚಾರ ಸಮಸ್ಯೆ ನಿವಾರಣೆಗೆ, ಮನೆಗೆ ರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು, ಮನುಷ್ಯರಿಗೆ ರಕ್ಷಣೆ ಮತ್ತು ಆರೋಗ್ಯವನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ, ತಂತ್ರ ಸಮಸ್ಯೆಯನ್ನು ದೂರ ಮಾಡಲಿಕ್ಕೆ, ಹಾಗೆ ವಿದ್ಯಾಭ್ಯಾಸ, ಮದುವೆ, ಮನೆ ಕಟ್ತಕ್ಕಂಥದ್ದು, ದೋಷಗಳ ನಿವಾರಣೆಗೆ ಮತ್ತು ಅನುಕೂಲಕ್ಕಾಗಿ ಈ ರೀತಿಯಾಗಿ ಯಂತ್ರಗಳನ್ನು ಜಾತಕ ಪರಿಶೀಲನೆ, ಹಸ್ತ ಪರಿಶೀಲನೆಯನ್ನು ಮಾಡಿಸ್ಬೋದು. ಸಮಸ್ಯೆಗಳಿದ್ದರೆ ಹಸ್ತ ಪರಿಶೀಲನೆ, ಜಾತಕ ಪರಿಶೀಲನೆ ಹಾಗೆ ಮಾಡಿಸ್ಬೋದು. ಅಥವಾ ಯಂತ್ರಗಳನ್ನು ರಚನೆ ಮಾಡಿಸೋದಾದರೆ ಈ ಪರೀಕ್ಷೆಗಳನ್ನು ಮಾಡಿಸಿ ಅನುಕೂಲವನ್ನು ಪಡೆಯಬಹುದು. ಯಂತ್ರಗಳ ರಚನೆಯನ್ನು ಕೂಡ ಮಾಡಿಸ್ಬೋದು, ಶುಲ್ಕಗಳಿರುತ್ತೆ. ಈಗ ವಿಡಿಯೋದ ವಿಚಾರದಲ್ಲಿ ಮುಂದುವರಿಯೋಣ. ಅದರ ಜೊತೆಗೆ ಹುಳ್ಕಲ್ ನೋವಿಗೆ ಸಂಬಂಧಪಟ್ಟಂಥ ಔಷಧಿ ಲಭ್ಯ ಇದೆ. ಹೊಟ್ಟೆಗೆ ಮದ್ದು ಹಾಕಿದರೆ ಆ ಸಮಸ್ಯೆ ನಿವಾರಣೆಗೆ ಔಷಧಿ ಲಭ್ಯ ಇದೆ. ಯಾರಿಗೆ ಮರುವಿನ ಸಮಸ್ಯೆ ಇದೆ, ಜ್ಞಾನದ ಕೊರತೆ ಇರುತ್ತೆ, ಮಕ್ಕಳು ವಿದ್ಯಾಭ್ಯಾಸ ಸರಿ ಮಾಡೋದಿಲ್ಲ, ಈ ಕುಂಡ್ಲಿ ಜಾತಕ ಇದರಲ್ಲಿ ಸಮಸ್ಯೆಗಳಿರ್ಬೋದು, ಅಥವಾ ದೇಹದಲ್ಲಿ ರೋಗ ರುಜಿನಿಗಳಿರ್ಬೋದು, ಆ ಕಾರಣದಿಂದ ಮಕ್ಕಳು ಓದ್ತಾ ಇಲ್ಲ ಅನ್ನೋದಾದರೆ ಔಷಧಿ ಲಭ್ಯ ಇದೆ. ಆಸಕ್ತರು ತರಿಸಿ ಅದನ್ನು ಬಳಸ್ಬೋದು. ಈಗ ವಿಡಿಯೋದ ವಿಚಾರಕ್ಕೆ ಬರೋಣ. ಗ್ರಾಮ ದಿಗ್ಬಂಧನ ಎಂದರೇನು? ಒಬ್ಬ ಮನುಷ್ಯನನ್ನು ದಿಗ್ಬಂಧನವನ್ನು ಮಾಡ್ತಕ್ಕಂಥದ್ದು. ಹೌದು, ಆ ಮನುಷ್ಯನಿಗೆ ಸಂಬಂಧಪಟ್ಟಂತೆ ವಿದ್ಯಾಭ್ಯಾಸಕ್ಕಾಗಿರ್ಬೋದು, ಮದುವೆಗಾಗಿರ್ಬೋದು, ಮಕ್ಕಳಾಗದಂತೆ ಆಗಿರ್ಬೋದು, ಮನೆ ಕಟ್ಟದಂತೆ, ವ್ಯಾಪಾರಗಳು ನಡೆಯದಂತೆ, ಹಾಗೆ ಅಧಿಕಾರಗಳಲ್ಲಿ ಇರದಂತೆ, ಅಂದರೆ ಕೆಲಸ ಕಾರ್ಯಗಳು ಏನಾಗಿರ್ತವೆ ಅಂದರೆ ಗೌರ್ಮೆಂಟ್ ಜಾಬ್, ಪ್ರೈವೇಟ್ ಜಾಬ್ ಏನೇ ಆಗಿರ್ಬೋದು, ಆ ಜಾಬ್ಗಳು ಹೋಗಲಿಕ್ಕೆ ಅಂದರೆ ಅದನ್ನು ತಡೆಗಟ್ಟತಕ್ಕಂಥದ್ದು. ಹಾಗೆ ರಾಜಕೀಯ ವಿಭಾಗದಲ್ಲೂ ಕೂಡ ಅವರು ಕಾರ್ಯವನ್ನು ಮಾಡ್ತಾ ಇದ್ದರೆ ಅವರನ್ನು ಕಟ್ಟ ಹಾಕ್ತಕ್ಕಂಥದ್ದು ಅಥವಾ ಅವರನ್ನು ಇಷ್ಟದಂತೆ ಬಳಸ್ಕೊಳ್ತಕ್ಕಂಥದ್ದು, ಈ ರೀತಿಯಾದಂತಹ ಸಾಕಷ್ಟು ತಂತ್ರ ಕಾರ್ಯಗಳು ನಡೀತಾವೆ. ಅದರಲ್ಲಿ ದಿಗ್ಬಂಧನವನ್ನು ವಿಶೇಷವಾಗಿ ಪ್ರಥಮ ಬಾರಿಗೆ ಮಾಡಲಾಗುತ್ತೆ. ಇಲ್ಲಾಂದರೆ ಅವರು ಇಷ್ಟದಂತೆ ನಡೆದು ಬಿಡ್ತಾರೆ. ಆ ಕಾರಣಕ್ಕೆ ಅವರು ಇಷ್ಟದಂತೆ ನಡೆಯಬಾರ್ದು ಅಂದರೆ ದಿಗ್ಬಂಧನ ಎಂಬತಕ್ಕಂಥದ್ದನ್ನು ಮಾಡ್ತಾರೆ. ಹಾಗೆ ಮನೆಗೂ ಕೂಡ ದಿಗ್ಬಂಧನವನ್ನು ಮಾಡ್ತಾರೆ, ವ್ಯಾಪಾರ ಸ್ಥಳಗಳಿಗೂ ಕೂಡ ದಿಗ್ಬಂಧನವನ್ನು ಮಾಡ್ತಾರೆ, ಹಾಗೆ ಗ್ರಾಮಗಳಿಗೂ ಕೂಡ ದಿಗ್ಬಂಧನವನ್ನು ಮಾಡ್ತಾರೆ. ಈ ಗ್ರಾಮ ದಿಗ್ಬಂಧನ ಎಂದರೇನು, ಅಲ್ಲಾಗ್ತಕ್ಕಂಥ ಘಟನಾವಳಿಗಳು ಯಾವುವು ಮತ್ತು ಅದಕ್ಕಿರ್ತಕ್ಕಂಥ ಪರಿಹಾರವೇನು? ಗಮನಿಸಿ, ಮನುಷ್ಯನಿಗಾದರೆ ಮನುಷ್ಯ ನಿವಾರಣೆಯನ್ನು ಮಾಡ್ಕೋಬೋದು, ಮನೆಗಾದರೆ ಕುಟುಂಬಸ್ಥರು ನಿವಾರಣೆಯನ್ನು ಮಾಡ್ಕೋಬೇಕು, ಗ್ರಾಮಕ್ಕಾದರೆ ಸಂಪೂರ್ಣ ಗ್ರಾಮದ ಜನರು ನಿವಾರಣೆಯನ್ನು ಮಾಡ್ಕೋಬೇಕು. ಏಕೆಂದರೆ ಗ್ರಾಮ ದಿಗ್ಬಂಧನ ಅಂದರೆ ಅಲ್ಲಿ ಮನುಷ್ಯರು ಇರ್ತಕ್ಕಂಥದ್ದಾಗಿರ್ಬೋದು, ಮನೆ ಇರ್ತಕ್ಕಂಥದ್ದಾಗಿರ್ಬೋದು, ಮನೆಯಲ್ಲಿ ಪೂಜೆ ಮಾಡ್ತಕ್ಕಂಥ ದೇವರನ್ನಾಗಿರ್ಬೋದು, ಅಥವಾ ಗ್ರಾಮ ದೇವತೆಯನ್ನಾಗಿರ್ಬೋದು, ಪ್ರಾಣಿ ಪಕ್ಷಿಗಳ ಚಲನವಲನ ಆಗಿರ್ಬೋದು, ಅಲ್ಲಿನ ವಾತಾವರಣವನ್ನಾಗಿರ್ಬೋದು, ಸರಿಯಾದ ರೀತಿಯಾದಂಥ ತಂತ್ರಬಲ್ಲವರಾಗಿದ್ದರೆ, ಅದು ಸಕಾರಾತ್ಮಕ ಕಾರ್ಯಗಳಿಗೋಸ್ಕರ ಅಥರ್ವಣ ವೇದದಲ್ಲಿ ಈ ತಂತ್ರ ವಿಭಾಗ ಉಲ್ಲೇಖವಾಗಿರ್ತಕ್ಕಂಥದ್ದು ಮತ್ತು ಕಾರ್ಯವಳಿಗೆ ಇರ್ತಕ್ಕಂಥದ್ದು. ಅದರ ದುರುಪಯೋಗವನ್ನು ಮಾಡಿಕೊಳ್ಳಿಕ್ಕೂ ಕೂಡ ಕಾರ್ಯವಿಧಾನವನ್ನು ಮಾಡ್ತಾರೆ. ಈ ರೀತಿಯಾದಂಥ ಒಂದು ತಂತ್ರವನ್ನು ಮಾಡಿದ್ದರೆ ಅದು ಇಷ್ಟರ ಮಟ್ಟಿಗೆ ನಾನು ಮೊದಲೇ ಹೇಳಿದಂಥ ವಿಷಯಗಳ ಮೇಲೆ ಎಲ್ಲ ಕೂಡ ಪ್ರಭಾವವನ್ನು ಬೀರಿರುತ್ತೆ. ಸಂಪೂರ್ಣವಾಗಿ ಒಂದು ರೀತಿಯಾಗಿ ಬಂಧನ, ಗ್ರಾಮವನ್ನು ಬಂಧಿಸ್ತಕ್ಕಂಥದ್ದು. ಈಗ ಯಾವುದಾದ್ರು ಒಬ್ಬ ವ್ಯಕ್ತಿ ತಪ್ಪು ಮಾಡಿದರೆ ಆತನನ್ನು ಬಂಧನವನ್ನು ಮಾಡಿ ಆ ಜೈಲಿಗೆ ಹಾಕ್ತಕ್ಕಂಥದ್ದು ಇತ್ಯಾದಿಗಳನ್ನು ನೀವು ನೋಡಿರ್ತೀರಿ ಕಾನೂನಿನ ವಿಭಾಗದಲ್ಲಿ. ಹಾಗೆಯೇ ಗ್ರಾಮವನ್ನು ತಂತ್ರದ ಮೂಲಕ ಬಂಧನ ಮಾಡಿದ್ರೆ ಅಲ್ಲಿನ ಮನುಷ್ಯರು, ಬೆಳೆಗಳು, ಕಾರ್ಯಾವಳಿಗಳು ಅಥವಾ ಪಶು ಪಕ್ಷಿ ಇದ್ದಂಥ ಪಕ್ಷದಲ್ಲಿ, ಹಾಗೆಯೇ ಈ ಒಂದು ಪೂಜಾ ಕೈಕರ್ಯಗಳು ಏನು ಕುಟುಂಬದಲ್ಲಿ ನಡೀತಾ ಇರ್ತಾವೆ, ಆ ಒಂದು ಪೂಜಾ ಕೈಕರ್ಯಗಳು ದೇವರನ್ನು ಬಂಧಿಸ್ತಕ್ಕಂಥದ್ದು. ಮತ್ತು ಗ್ರಾಮದಲ್ಲಿ ದೇವಸ್ಥಾನಗಳೇ ಇದ್ದರೆ ಆ ದೇವಸ್ಥಾನದ ಪೂಜೆಯನ್ನು ಹಾಳು ಮಾಡ್ತಕ್ಕಂಥದ್ದು, ಅಂದರೆ ದೇವಸ್ಥಾನವನ್ನೇ ಬಂಧಿಸ್ತಕ್ಕಂಥದ್ದು. ಗ್ರಾಮ ದೇವತೆ ಅಂತ ಏನಿರ್ತಾರೆ ಆ ಗ್ರಾಮ ದೇವತೆಯನ್ನು ಬಂಧಿಸ್ತಕ್ಕಂಥ ಕಾರ್ಯಾವಳಿಗಳು
ಈ ಬಂಧನ ಕಾರ್ಯದಲ್ಲಿ ನಡೀತಾವೆ. ಈಗ ಗ್ರಾಮವನ್ನು ಬಂಧವನ್ನು ಮಾಡ್ತಕ್ಕಂಥದ್ದು ಏನು ಅನ್ನೋದನ್ನು ನೀವು ನೋಡಿದ್ರಿ. ಗ್ರಾಮದ ಬಂಧನ ಅಂದರೆ ಏನು? ಇಲ್ಲಿ ಯಾವ ರೀತಿಯಾದಂಥ ಕಾರ್ಯವಳಿಗಳು ನಡೀತಾವೆ? ಕುಟುಂಬದಲ್ಲೇ ಕೂಡ ವೈಷಮ್ಯಗಳು ಅಂದರೆ ಜಗಳ ಕದನಗಳು ನಡೀತಾವೆ. ಪ್ರಾಣಿ ಪಕ್ಷಿಗಳು ಏನಿರ್ತಾವೆ ಅವು ಅನಾರೋಗ್ಯಕ್ಕೆ ತುತ್ತಾಗ್ತವೆ. ಕಾರಣ ಇಷ್ಟೇ, ಅವೆಲ್ಲ ಬಂಧನ ಆಗಬೇಕಂದ್ರೆ ದುಷ್ಟಶಕ್ತಿಗಳನ್ನು, ಶಿಷ್ಟಶಕ್ತಿ ಅಂದರೆ ಒಳ್ಳೆಯ ರೀತಿಯಾದಂಥ ಶಕ್ತಿಗಳನ್ನು, ಶುದ್ಧ ಶಕ್ತಿಗಳನ್ನು ಬಂಧಿಸಲು ದುಷ್ಟಶಕ್ತಿಗಳ ಹಾವಳಿಯನ್ನು ಮಾಡ್ತಾರೆ. ಸುತ್ತ ಗ್ರಾಮದ ಸುತ್ತ ಒಂದು ರೀತಿಯಾಗಿ ರೇಖೆ ಅಂತಲೇ ಇಟ್ಕೊಳ್ಳಿ, ಅದೇ ರೀತಿ ಬಂಧನ ಆಗಿ ನಂತರದಲ್ಲಿ ದುಷ್ಟಶಕ್ತಿಗಳು ಪ್ರವೇಶವನ್ನು ಮಾಡ್ತಕ್ಕಂಥದ್ದು. ಇನ್ಯಾವ ಬಂಧನ ಇರೋದಿಲ್ಲ ಅಲ್ಲಿ. ದುಷ್ಟಶಕ್ತಿಗಳು ಪ್ರವೇಶ ಮಾಡಿದಾಗ ನೀವು ಒಳ್ಳೆ ಜನರನ್ನು ನೋಡಿ, ಶುದ್ಧವಾಗಿರ್ತಕ್ಕಂಥವ್ರು, ಸಾತ್ವಿಕ ಆಹಾರ ಸೇವನೆ ಮಾಡ್ತಕ್ಕಂಥವ್ರು, ಮಂತ್ರ ಜಪತಪಗಳನ್ನು ಮಾಡ್ತಕ್ಕಂಥವ್ರನ್ನ ನೀವು ನೋಡಿ, ಅದೇ ಯಾರು ಕೊಳಕು ಆಗಿರ್ತಕ್ಕಂಥದ್ದು, ದುರ್ಗಂಧದಿಂದ ದುರ್ವಾಸನೆಯಿಂದ ಕೂಡಿರ್ತಕ್ಕಂಥದ್ದು, ಅಶುಚಿತ್ವದಿಂದ ಇರ್ತಕ್ಕಂಥದ್ದು, ಇದು ಗುಣದಲ್ಲೂ ಇರುತ್ತೆ, ಮಾತಲ್ಲೂ ಇರುತ್ತೆ, ಆಚರಣೆಯಲ್ಲೂ ಇರುತ್ತೆ. ಆದರೆ ಒಂದು ಹೋಲಿಕೆಗೆ ಹೇಳೋದಾದರೆ ಅಂಥವ್ರ ಪಕ್ಕಕ್ಕೆ ಬಂದರೆ ನಿಲ್ತಾರಾ? ದೂರ ಹೋಗ್ತಾರೆ ಅಲ್ವಾ? ಹಾಗಾಗಿ ಗ್ರಾಮದಲ್ಲಿ ಇರ್ತಕ್ಕಂಥ ದೈವಶಕ್ತಿ, ಶುದ್ಧ ಶಕ್ತಿಗಳಿದ್ದಾಗ, ಮನುಷ್ಯರ ಆಚರಣೆಗಳಿದ್ದಾಗ ಅವೆಲ್ಲವನ್ನು ಕೂಡ ನಷ್ಟಗೊಳಿಸಲು ದುಷ್ಟಶಕ್ತಿಗಳು ಆ ಗ್ರಾಮದಲ್ಲಿ ಪ್ರವೇಶವನ್ನು ಮಾಡ್ತಾರೆ. ಆಗ ಶುದ್ಧ ಶಕ್ತಿಗಳಿಗೆ ಬಾಧೆ ಆಗುತ್ತೆ ಆ ದುಷ್ಟಶಕ್ತಿಗಳು ಪ್ರವೇಶವನ್ನು ಮಾಡಿದಂಥ ಸಂದರ್ಭದಲ್ಲಿ. ಆಗ ಶುದ್ಧ ಶಕ್ತಿಗಳು ಅಲ್ಲಿ ಕಾರ್ಯವನ್ನು ಮಾಡಲಿಕ್ಕೆ ಆಗೋದಿಲ್ಲ. ದೈವಶಕ್ತಿ ಇದ್ದಂಥ ಪಕ್ಷದಲ್ಲಿ ಅವರದೇ ಆದಂಥ ಒಂದು ಶುದ್ಧ ವಾತಾವರಣಕ್ಕೆ ತೆರಳುತ್ತಾರೆ. ಮನುಷ್ಯರು ಮನೆಯಲ್ಲೇ ಇದ್ದಂಥ ಪಕ್ಷದಲ್ಲಿ ರೋಗ ರುಜಿನಗಳು, ಜಗಳ ಕದನಗಳಿಗೆ ತುತ್ತಾಗ್ತಾರೆ. ಪೊಲೀಸ್ ಸ್ಟೇಷನ್ನು, ಕೋರ್ಟು ಕಚೇರಿ, ಸಾಮಾನ್ಯವಾಗಿ ನೀವು ನೋಡಿ ಸಾಕಷ್ಟು ಜನ ಕೋರ್ಟು ಕಚೇರಿಯಲ್ಲಿ ಅಲೀತಾರೆ, ಜಗಳಾಡ್ತಾರೆ. ಏನು ಗಲಾಟೆನೇ ಇರೋದಿಲ್ಲ, ಗಲಾಟೆಗಳಾಗ್ತವೆ, ಜೈಲಿಗೆ ಹೋಗ್ತಾರೆ, ರೋಗಗಳಿಗೆ ತುತ್ತಾಗ್ತಾರೆ, ಅಕಾಲ ಮೃತ್ಯುಗೆ ತುತ್ತಾಗ್ತಾರೆ. ಜಮೀನಿನಲ್ಲಿ ಬೆಳೀತಕ್ಕಂಥ ಬೆಳೆಗಳೆಲ್ಲ ಹಾಳಾಗ್ತವೆ, ಆ ಬೆಳೆಗಳೆಲ್ಲ ಕೀಟಾಣುಗಳು ಹೊತ್ಕೋತವೆ. ಮೊದಲು ಇದ್ದಂತಹ ಶುದ್ಧ ಬೆಳೆಗಳು ಬೆಳೆಯೋದೇ ಇಲ್ಲ. ಆ ಧಾನ್ಯ ಸಿರಿ ಎಂಬತಕ್ಕಂಥದ್ದೇನಿದೆ ಅದೆಲ್ಲ ಕೂಡ ಕೀಟಾಣುಗಳಿಂದ ಗ್ರಸ್ತವಾಗುತ್ತೆ, ರೋಗಗ್ರಸ್ತವಾಗುತ್ತೆ. ಹಾಗೆ ಪ್ರಾಣಿಗಳಿದ್ದಂಥ ಪಕ್ಷದಲ್ಲಿ ದನ, ಕರು ಇತ್ಯಾದಿಗಳೇನಿರ್ತವೆ ಅವುಗಳೆಲ್ಲ ಕೂಡ ಸಾಯ್ತಕ್ಕಂಥದ್ದು ರೋಗ ರುಜಿನಿಗಳನ್ನು ಬಂದು. ಹಾಗೆ ಕುಟುಂಬಗಳೇ ಏನಾದರೂ ಸಾವಿನಲ್ಲಿ ನಷ್ಟವಾಗೋದು, ಅಥವಾ ಗ್ರಾಮದಲ್ಲಿ ದೇವರ ಪೂಜೆಗಳು ಸರಿಯಾಗಿ ನಡೆಯೋದಿಲ್ಲ, ಆ ದೇವಸ್ಥಾನಗಳನ್ನು ಬಂದ್ ಮಾಡ್ತಕ್ಕಂಥದ್ದು, ಇಂತಹ ಹಲವಾರು ಘಟನೆಗಳು ನಡೀತಾ. ಆಗ ಪರಿಸರದಲ್ಲಿ ವಾತಾವರಣ ಕಲುಷಿತ ಆಗ್ತಕ್ಕಂಥದ್ದು, ಜನರಲ್ಲಿ ಕುಡಿತಕ್ಕಂಥ ಡ್ರಿಂಕ್ಸ್ ಮಾಡೋದು, ಹಾನಿಕಾರಕ ಈ ಚಟುವಟಿಕೆಗಳು, ಏನೇನೋ ಒಗೆಯೋದು, ಜಗ್ಗಿಯೋದು, ತಿನ್ನೋದು, ಇಂಥ ಎಲ್ಲ ಕಾರ್ಯಗಳನ್ನು ಮಾಡೋದು, ಬೀಡಿ ಸಿಗರೇಟ್ ಇತ್ಯಾದಿ ಏನೇನೋ ಸೇದೋದು, ಆ ಬುದ್ಧಿಯಲ್ಲಿ ಹಾನಿಕಾರಕ ಸಂಬಂಧಗಳಲ್ಲಿ ಅಸಂಬಂಧವಾದಂತಹ ಆಚರಣೆಗಳನ್ನು ಮಾಡ್ತಕ್ಕಂಥದ್ದು, ಸಸ್ಯಾಹಾರಿಗಳು ಮಾಂಸಾಹಾರವನ್ನು ಸೇವನೆಯನ್ನು ಮಾಡ್ತಕ್ಕಂಥದ್ದು, ಇಂಥ ಕಾರ್ಯಗಳೆಲ್ಲ ಏನು ಜರುಗ್ತಾವೆ. ಕೆಲಸ ಕಾರ್ಯಗಳಲ್ಲಿ ಶ್ರದ್ಧೆ ಇಲ್ಲ, ಭಗವಂತನಲ್ಲಿ ಭಕ್ತಿ ಶ್ರದ್ಧೆ ಇರೋದಿಲ್ಲ, ಮಾತುಗಳಲ್ಲಿ ಶುದ್ಧತೆ ಇರೋದಿಲ್ಲ. ಈ ರೀತಿಯಾದಂತಹ ವೈಪರೀತ್ಯಗಳು ಒಂದು ರೀತಿಯಾಗಿ ಅಗಾಧವಾದಂಥ ಸುಂಟರಗಾಳಿ ಬಂದರೆ ಒಂದೇ ಸಾರಿ ಹೇಗೆ ವಾತಾವರಣವನ್ನೆಲ್ಲ ಹಾಳು ಮಾಡಿಬಿಡುತ್ತೆ. ಧೂಳು, ಮಣ್ಣು ಅಥವಾ ಕಡ್ಡಿ ಇತ್ಯಾದಿ ಏನು ಒಂದು ಕಡೆ ಇದ್ದರೆ ಎಲ್ಲ ಮಿಕ್ಸ್ ಮಾಡಿಬಿಡುತ್ತೆ. ಆ ರೀತಿಯಾದಂಥ ಒಂದು ದೂಷಿತ ವಾತಾವರಣ ನಿರ್ಮಾಣ ಆಗತ್ತೆ. ಎಲ್ಲೂ ಯಾವುದೂ ಚೆನ್ನಾಗಿರೋದಿಲ್ಲ, ಮನುಷ್ಯ ಚೆನ್ನಾಗಿರೋದಿಲ್ಲ, ಆರೋಗ್ಯಪೂರ್ಣವಾಗಿರೋದಿಲ್ಲ. ಮನೆಗಳು ಕಳೆಗುಂದುತ್ತವೆ. ಅಲ್ಲಿ ಇರ್ತಕ್ಕಂಥ ಪಿತೃಗಳು ಏನಿರ್ತಾರೆ, ಅವ್ರ ಮನೆಗಳನ್ನು ಪ್ರೊಟೆಕ್ಟ್ ಮಾಡ್ತಕ್ಕಂಥ ಪಿತೃಗಳ ಬಂಧನವನ್ನು ಕೂಡ ಮಾಡಲಾಗತ್ತೆ. ದೈವವನ್ನೇ ಬಂಧನ ಮಾಡ್ತಾರೆ ಅಂದರೆ ಪಿತೃಗಳ ಬಂಧನವನ್ನು ಮಾಡಲಾಗತ್ತೆ. ಬಂಧನ ಅಂದರೆ ಈ ರೀತಿಯಾಗಿ ಶುದ್ಧ ಶಕ್ತಿ ಹತ್ರ ದುಷ್ಟಶಕ್ತಿಗಳು ಹೋಗ್ಬಿಡ್ತಾವೆ. ಆಗ ಶುದ್ಧ ಶಕ್ತಿಗಳೇ ದೂರ ಹೋಗ್ಬಿಡ್ತಾವೆ. ಯಾರೋ ಅವ್ರನ್ನ ಸೇರಿಸೋದಿಲ್ಲ, ದುಷ್ಟಶಕ್ತಿಗಳನ್ನು, ದುಷ್ಟಾತ್ಮಗಳನ್ನು ಯಾರು ಸೇರಿಸೋದಿಲ್ಲ, ಹತ್ರಕ್ಕೆ ಸೇರಿಸೋದಿಲ್ಲ, ಅವರೇ ಹೋಗ್ಬಿಡ್ತಾರೆ. ಕೆಟ್ಟವ್ರನ್ನ ಕಂಡ್ರೆ ಏನು ಒಂದು ಗಾದೆ ಹೇಳ್ತಾ ಇರ್ತಾರೆ, ಗೊಚ್ಚೆಗೆ ಕಲ್ಲು ಹಾಕಿ ಮುಖಕ್ಕೆ ಹಾರಿಸ್ಕೊಳ್ಳೋದಕ್ಕಿಂತ ಸುಮ್ಮನೆ ಗೊಚ್ಚೆಗೆ ಕಲ್ಲು ಹಾಕ್ತೆ ಹಾಗೇ ಹೋಗೋದು ಒಳ್ಳೆಯದು ಅಂತಾರೆ. ಹಾಗೆ ದುಷ್ಟಶಕ್ತಿಗಳು ಪ್ರವೇಶವನ್ನು ಮಾಡ್ತಾರೆ. ಇಂತಹ ಒಂದು ಸಂದರ್ಭವನ್ನು ನಿರ್ಮಾಣ ಮಾಡ್ತಾರೆ. ಅದು ಯಾವಾಗ ನಿರ್ಮಾಣ ಆಗುತ್ತೆ? ಮನುಷ್ಯ ಗ್ರಾಮದಿಂದ ಹೊರಗಡೆ ಹೋಗಿ, ಆ ಗ್ರಾಮದಿಂದ ಹೊರಗಡೆ ಹೋಗಿರ್ತಕ್ಕಂಥ ಮನುಷ್ಯರಲ್ಲಿ ದುಷ್ಟಶಕ್ತಿಗಳನ್ನು ಸೇರಿಸ್ತಕ್ಕಂಥದ್ದು ಆಹಾರದ ಮೂಲಕ, ಅಥವಾ ಯಾವುದೋ ತಂತ್ರವನ್ನು ಮಾಡಿಸೋದು, ಮಂತ್ರವನ್ನು ಮಾಡಿಸೋದು. ನಿಂಗೆ ಬಿಸ್ನೆಸ್ ಚೆನ್ನಾಗತ್ತೆ, ನೀನು ರಾಜಕೀಯದಲ್ಲಿ ಮುಂದುವರಿತೀಯಾ, ಅಥವಾ ನೀನು ಯಾವುದೋ ಒಂದು ಹುಡುಗಿ ಪ್ರೀತಿಸ್ತಾ ಇದೆಯಾ, ನಿಂಗೆ ಆ ಹುಡುಗಿ ಸಿಗುತ್ತೆ, ಹುಡುಗನ ಪ್ರೀತಿಸ್ತಾ ಇದೆಯಾ, ಹುಡುಗನ ಸಿಗುತ್ತೆ, ಇತ್ಯಾದಿ. ಏನಾದರೂ ಒಂದು ನಿನಗೆ ಜಾಬ್ ಸಿಗುತ್ತೆ, ಗೌರ್ಮೆಂಟ್ ಜಾಬ್ ಕೊಡಿಸ್ತೀವಿ. ಈ ಥರದಲ್ಲಿ ಯಾವುದಾದ್ರೂ 1-2-3 ಜನನ ಊರಲ್ಲಿ, ಗ್ರಾಮದಲ್ಲಿ ಇರ್ತಕ್ಕಂಥವ್ರನ್ನ ತಂತ್ರಕ್ರಿಯೆಗಳಲ್ಲಿ ಒಳಪಡಿಸೋದು, ಅಥವಾ ಅವ್ರಿಗೆ ಗೊತ್ತಿಲ್ಲದಂಗೆ ತಂತ್ರದ ತಿನ್ನಿಸಿ ಅವರ ಬುದ್ಧಿಯನ್ನು ವಿಕಾರವನ್ನು ಮಾಡ್ತಕ್ಕಂಥದ್ದು. ಅವರು ನಂತರದಲ್ಲಿ ಒಳ್ಳೆ ಮನುಷ್ಯರೆಲ್ಲ ಕೊನೆಗೆ
ಡ್ರಿಂಕ್ಸ್ ಮಾಡೋದು, ಕೆಟ್ಟ ಚಟಗಳನ್ನು ಆಚರಣೆ ಮಾಡೋದು, ಇಂಥದ್ದೆಲ್ಲ ಮಾಡಿದಾಗ ಅವ್ರೇನು ಮಾಡ್ತಾರೆ, ಗ್ರಾಮಕ್ಕೆ ಅವರು ಬರದೆ ಅವರನ್ನು ನಿರ್ಬಂಧಿಸೋದಿಲ್ಲ ದೈವಶಕ್ತಿ. ಅವರು ಊರವರು ಒಳ್ಳೆಯವರ ಕೆಟ್ಟವರು ಬಂದರು, ಆಗೇನಾಗುತ್ತೆ, ಅವು ಗ್ರಾಮ ಪ್ರವೇಶವನ್ನು ಮಾಡ್ತಾವೆ, ಮನೆ ಪ್ರವೇಶವನ್ನು ಮಾಡ್ತಾವೆ, ಒಂದೊಂದಾಗಿ ಕನಿಷ್ಠ ಪಕ್ಷ ಅಂದರೆ ಒಂದು 6 ತಿಂಗಳು, 1 ವರ್ಷಗಳ ಕಾಲನಾದರೂ ಸಮಯ ತಗೊಂಡು ಗ್ರಾಮದಲ್ಲಿ ಅಸ್ತವ್ಯಸ್ತ ಸ್ಥಿತಿಯನ್ನು ಮನುಷ್ಯರಲ್ಲಿ ಮೊದಲು ನಿರ್ಮಾಣ ಮಾಡ್ತಾರೆ. ನಂತರದಲ್ಲಿ ಗ್ರಾಮದಲ್ಲಿ ಅವ್ಯವಸ್ಥೆ, ಒಂದು ಪೂಜಾ ಕಾರ್ಯ ಎಲ್ಲ ಏನು ಅಮಾವಾಸ್ಯೆ ಇಂತಹ ಸಂದರ್ಭಗಳಲ್ಲಿ, ಗ್ರಹಣಗಾಲದಲ್ಲಿ, ಇಂಥ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಹಾನಿಕಾರಕ ತಂತ್ರಕ್ರಿಯೆಗಳನ್ನು ಮಾಡಿ ಆಗ ಗ್ರಾಮಗಳಿಗೆ ದಾಳಿಯನ್ನು ಮಾಡಲಾಗುತ್ತೆ. ಈ ರೀತಿಯಾದಂಥ ವಾತಾವರಣ ಇರುತ್ತೆ, ಇಂತಹ ಒಂದು ಘಟನೆಗಳು ನಡೀತಾವೆ. ಪರಿಹಾರ ಏನು ಹಾಗಾದರೆ ನೋಡಿ, ಮನುಷ್ಯರೇ ಸತ್ತೋಗಿರ್ತಾರೆ, ಅವ್ರ ಮನೆಯಲ್ಲಿ ಇರ್ತಕ್ಕಂತಹ ಪಿತೃಗಳು, ಹಿರಿ ತಲೆಗಳೇನಿರ್ತಾವೆ ಅವರೇ ಸತ್ತೋಗಿರ್ತಾರೆ, ಕಿರಿತರೆಗಳು ರೋಗಗ್ರಸ್ತವಾಗಿರ್ತಾವೆ, ಬುದ್ಧಿಹೀನ ಆಗಿರ್ತಾವೆ. ಇಂತಹ ಎಲ್ಲ ಸಂದರ್ಭ ಬರುತ್ತೆ. ಇದಕ್ಕೆ ತಡೆಯನ್ನು ಮಾಡ್ತಕ್ಕಂಥದ್ದು ಅಂದರೆ ಮೊದಲೇ ತಿಳಿತಕ್ಕಂಥದ್ದು. ಪ್ರಿಕಾಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಕೊನೆಗೆ ಕ್ಯೂರ್ ಮಾಡೋದಕ್ಕಿಂತ ಮೊದಲೇ ತಿಳಿತಕ್ಕಂಥದ್ದು. ಆಗ ಜ್ಞಾನ ಇರೋದಿಲ್ಲ, ಏನು ಮಾಡೋದು, ದುಷ್ಟ ಜನರಿದ್ದಾರೆ, ಎಲ್ಲ ದೇಶವನ್ನೇ ನಷ್ಟಗೊಳಿಸೋದು ಮುಂದಾಗ್ತಾರೆ, ರಾಜ್ಯ ನಷ್ಟಗೊಳಿಸೋದಕ್ಕೆ ಮುಂದಾಗ್ತಾರೆ, ಜನ ಬಿಡ್ತಾರ. ಅಂಥ ಸಂದರ್ಭದಲ್ಲಿ ಯಾವಾಗ ಈ ರೀತಿಯಾದಂಥ ಅಂಶಗಳು, ವಿಷಯಗಳು ತಿಳಿಯುತ್ತೆ ನೋಡಿ, ಯಾರು ಕೇಳ್ತೀರಾ, ನೀವು ಜನರನ್ನು ಪ್ರೀತಿಸುವುದಾದರೆ, ಒಳ್ಳೆಯವರನ್ನು ರಕ್ಷಿಸುವುದಾದರೆ ಅವರಿಗೆ ವಿಡಿಯೋಗಳನ್ನು ಶೇರ್ ಮಾಡಿ, ಅವ್ರಿಗೆ ತಿಳಿಲಿ. ಗೊತ್ತಾದಂಥ ಸಂದರ್ಭದಲ್ಲಿ ಏನೇ ದುಷ್ಟಶಕ್ತಿಗಳಿದ್ರು ಗಮನಿಸಿ, ಒಂದು ಸಕಾರಾತ್ಮಕ, ಇನ್ನೊಂದು ನಕಾರಾತ್ಮಕ ಶಕ್ತಿ, ಒಳ್ಳೆಯವರು ಕೆಟ್ಟವರು ಇದೇ ಇರೋದು. ಜಾತಿಯಲ್ಲಿ ಗಂಡು ಮತ್ತು ಹೆಣ್ಣು ಎಂಬತಕ್ಕಂಥ ಜಾತಿ ಇರೋದು. ಹಾಗಿದ್ದಾಗ ದುಷ್ಟಶಕ್ತಿಗಳಿದ್ದಾರೆ ಅಂದರೆ ಸಕಾರಾತ್ಮಕ ಜನರು ಕೂಡ ಇದ್ದಾರೆ. ಸಕಾರಾತ್ಮಕ ಜನರಿಗೆ ಶಕ್ತಿ ಜಾಸ್ತಿ, ಸಕಾರಾತ್ಮಕತೆಗೆ ಶಕ್ತಿ ಜಾಸ್ತಿ. ನೀವು ನಿತ್ಯ ಮನೆಯನ್ನು ಶುದ್ಧ ಮಾಡಿಕೊಂಡು ಪೂಜೆ ಮಾಡಲು ಪ್ರಾರಂಭವನ್ನು ಮಾಡಿ. ಇಲ್ಲಿ ಮೊದಲನೇದಾಗಿ ಒಬ್ಬ ಮನುಷ್ಯರನ್ನ ಹೊರಗಡೆ ತಗೊಂಡು ಅವರಿಗೆ ತಂತ್ರಕ್ರಿಯೆ ಮಾಡಿಸಿ ಅವರನ್ನು ಮನೆಯೊಳಗಡೆ ಬಿಟ್ಟು ಮನೆಯನ್ನು ಕಲುಷಿತ ಮಾಡಿದ್ರು, ಆ ಮನೆಯನ್ನು ಶುದ್ಧಗೊಳಿಸ್ತಕ್ಕಂಥದ್ದು, ಪೂಜಾ ಕೈಕರ್ಯಗಳನ್ನು ಮಾಡ್ತಕ್ಕಂಥದ್ದು, ನಿಮ್ಮ ಮನೆ ದೈವ ಕುಲದೈವವನ್ನು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ 1-2 ತಿಂಗಳು, 3 ತಿಂಗಳು, ಕನಿಷ್ಠ ಒಂದು 6 ತಿಂಗಳು ಆರದ ದೀಪವನ್ನು, ಅಂದರೆ ನಿತ್ಯ ಜ್ಯೋತಿ ಬೆಳಗಬೇಕು, ಆ ದೀಪವನ್ನು ಬೆಳಗಿಸಿ ಪೂಜಾ ಕೈಕರ್ಯಗಳನ್ನು ನಿಷ್ಠೆಯಿಂದ ಮಾಡಿ. ನಿಮ್ಗೆ ಎಷ್ಟು ಶಕ್ತಿ ಇರುತ್ತೆ ಅಷ್ಟೇ. ಹೆಚ್ಚಿನ ಹೂ ತರೋದು, ಹಣ್ಣು ತರೋದು, ಅಥವಾ ಪೂಜೆ ಮಾಡೋದು, ಮಂತ್ರ ಹೇಳೋದು ಈ ರೀತಿಯಾಗಲ್ಲ. ನಿಷ್ಠೆಯಿಂದ ಪೂಜೆ ಮಾಡಿ, ಆದರೆ ಮಂತ್ರಗಳನ್ನು ಜಪ ಮಾಡಿ. ಈ ರೀತಿಯಾಗಿ ಒಂದು ಮನೆಯಿಂದ ಒಂದು ಮನೆ ಎಲ್ಲ ಸೇರಿ ನೀವು ಪೂಜಾ ಕೈಕರ್ಯಗಳನ್ನು ಒಂದು 6 ತಿಂಗಳು ಮಾಡಿದ್ರು ಅಂಥ ಬಂಧನಗಳೆಲ್ಲ ಹೊರಟೋಗುತ್ತೆ, ದುಷ್ಟಶಕ್ತಿಗಳೆಲ್ಲ ಹೊರಟೋಗ್ತಾರೆ, ಸಕಾರಾತ್ಮಕ ಸ್ಥಿತಿ ನಿಮ್ಮದಾಗುತ್ತೆ, ಗ್ರಾಮದಲ್ಲಿ ಆಗಿರ್ತಕ್ಕಂಥ ಬಂಧನವೂ ಹೋಗುತ್ತೆ, ನಿಮ್ಮ ಜೀವನವೂ ಕೂಡ ಬೆಳಕಾಗುತ್ತೆ, ಉತ್ತಮವಾದಂಥ ಭವಿಷ್ಯ ಕೂಡ ಲಭ್ಯ ಆಗುತ್ತೆ, ರಾಜ್ಯ ರಾಷ್ಟ್ರ ಕೂಡ ಸುಭಿಕ್ಷೆಯಿಂದ ಇರಲು ಸಾಧ್ಯವಾಗುತ್ತೆ. ಒಬ್ಬರಿಂದ ಮತ್ತೊಬ್ಬರಿಗೆ ಬೆಳಕನ್ನು, ವಿಷಯಗಳನ್ನು, ಸಕಾರಾತ್ಮಕತೆಯನ್ನು ಹಂಚಬೇಕು. ನೀವು ಯಾರು ಈ ವಿಡಿಯೋನ ನೋಡ್ತೀರಾ, ಹಾನಿಗೊಳಗಾಗಿರ್ತಕ್ಕಂಥ ಗ್ರಾಮದವರಾಗಿರ್ಬೋದು, ಪಟ್ಟಣ ಪ್ರದೇಶ, ನಗರ ಪ್ರದೇಶಗಳು ಯಾವುವೂ ಕೂಡ ಉಳಿದಿಲ್ಲ ಈಗ. ಆ ರೀತಿಯಾಗಿ ಬಂಧನ, ಕಲುಷಿತ ಎಲ್ಲ ಆಗಿದೆ. ಸ್ಮಶಾನದಲ್ಲಿ ಏನಿದೆ ಅಂತ ಹೋಗಿ ಅಲ್ಲೆಲ್ಲ ಮನೆ ಮಾಡ್ತಾರೆ, ಅದೆಲ್ಲ ಹಾನಿಕಾರಕ. ಇದೆಲ್ಲ ವಿಡಿಯೋ ನಾನು ಮಾಡಿದ್ದೇನೆ, ಏನೇನಿರುತ್ತೆ ಅಂತ ಹಳೆ ವಿಡಿಯೋಗಳೆಲ್ಲ ನೋಡಿ ವೀಕ್ಷಿಸಿ, ಅನ್ಯರಿಗೂ ಕೂಡ ಶೇರ್ ಮಾಡಿ. ಈ ವಿಷಯಗಳನ್ನು ತಿಳಿದ ನಂತರ ಯಥಾಪ್ರಕಾರವಾಗಿ ಮನೆಗಳಲ್ಲಾಗಿರ್ಬೋದು, ಗ್ರಾಮದಲ್ಲಾಗಿರ್ಬೋದು ಪೂಜಾ ಕೈಕರ್ಯಗಳನ್ನು ಮಾಡಿ, ಗ್ರಾಮ ದೇವತೆಯನ್ನು ಕುರಿತು ದೊಡ್ಡದಾಗಿ ಜಾತ್ರೆಯನ್ನು ಮಾಡಿ, 10 ಜನರಿಗೆ ಅನ್ನದಾನವನ್ನು ಮಾಡಿ, ಗ್ರಾಮದಲ್ಲಿ ಶುದ್ಧಾಚರಣೆಯನ್ನು ಮಾಡಿ, ನಿಮ್ಮ ಕುಟುಂಬ ವರ್ಗದ ಮೇಲೆ, ಸಂತಾನಗಳ ಮೇಲೆ, ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಸದಸ್ಯರ ಮೇಲೆ ಗಮನವನ್ನು ಹರಿಸಿ, ಹೊರಗಡೆಯಿಂದ ಹೋಗೋದು, ಏನೇನು ತಿನ್ನೋದು, ತಂತ್ರ ಮಾಡಿಸೋದು, ಇಂಥ ಜಾಗಗಳಿಗೆ ಜನರಿಂದ ದೂರ ಇರಲು ಅವರನ್ನು ಪ್ರೊಟೆಕ್ಟ್ ಮಾಡಿ, ಅಂದರೆ ಅವರನ್ನು ಸ್ವಲ್ಪ ವಿಷಯಗಳನ್ನು ಹೇಳಿಕೊಂಡು ಮನೆಯಲ್ಲಿ ಇಟ್ಕೊಳ್ತಕ್ಕಂಥದ್ದು, ಮಾರ್ಗದರ್ಶನವನ್ನು ನೀಡಿ ನಡೆಸ್ತಕ್ಕಂಥ ಕಾರ್ಯವನ್ನು ಮಾಡಿ. ಇದರಿಂದಾಗಿ ನಿಮ್ಮ ಜೀವನ, ಗ್ರಾಮದ ಜೀವನ ಮತ್ತು ರಾಜ್ಯ ದೇಶದ ಜೀವನ ಕೂಡ ಸುಭಿಕ್ಷ ಮತ್ತು ಸುರಕ್ಷಿತವಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಆ ರೀತಿಯಾಗಿ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ 6364205078 ಒಂದು ಗ್ರಾಮದಿಂದ ಮತ್ತೊಂದು ಜಾಗಗಳಿಗೆ, ಜನಗಳಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಸಮಸ್ಯೆಗಳಿರುತ್ತೆ. ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು, ಮಾರ್ಗದರ್ಶನವನ್ನು ಪಡಿಬೋದು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.